ಗುರುವಾರ ಬೆಳಿಗ್ಗೆನೇ ವಾರ ಎಲ್ಲ ಮುಗಿಸ್ಬಿಡೋಣ ಅಂತ ಹೇಳಿ ಬಿಸಿನೀರಿಗೆಲ್ಲ ರೆಡಿ ಮಾಡಿಕೊಂಡು ಮನೆ ಕೆಲಸ ಮಾಡೋದಕ್ಕೆ ಶುರು ಮಾಡಿಕೊಂಡೆ. ಏನೇ ಅಂದ್ಕೊಂಡ್ರೂ ಕೆಲವೊಂದು ಸಲ ಮಗುನ ನೋಡಿಕೊಂಡು ಮನೆ ಕೆಲಸಗಳನ್ನ ಆನ್ ಟೈಮ್ಗೆ ಮುಗಿಸೋದು ತುಂಬಾ ಕಷ್ಟ ಅನಿಸುತ್ತೆ. ಮಾತಾಡೋರು ಮಾತಾಡ್ತಾರೆ, ಅವಳಿಗೆ ಇನ್ನೇನು ಕೆಲಸ ಮನೇಲಿ ಮಗು ನೋಡ್ಕೊಂಡಿರೋ ತಾನೆ ಅಂತ. ಆದರೆ ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸನ ಮಾಡ್ಕೊಳ್ಳೋರಿಗೆ ಮಾತ್ರ ಗೊತ್ತಿರುತ್ತೆ ಮೆಂಟಲಿ ನಾವುಗಳು ಎಷ್ಟು ಸ್ಟ್ರೆಸ್ಸಲ್ಲಿ ಇರ್ತೀವಿ ಅಂತ. ಬಟ್ ಏನು ಮಾಡೋದಕ್ಕಾಗಲ್ಲ. ಅವರು ಮಕ್ಕಳನ್ನ ಸಾಕಿರ್ತಾರೆ, ಆ ಒಂದು ಏಜ್ನ ದಾಟಿ ಹೋಗಿರ್ತಾರೆ. ಆದರೂ ಕೆಲವೊಬ್ಬರು ಅರ್ಥ ಮಾಡ್ಕೊಳ್ಳಲ್ಲ, ಮಾತಾಡ್ತಾರೆ. ಮಾತಾಡೋರಿಗೆಲ್ಲ ನಾವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನಮ್ಮ ಮಕ್ಕಳು ನಮ್ಗೆ ಯಾವತ್ತೂ ಭಾರ ಆಗಲ್ಲ, ಎಲ್ಲನೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಕೆಲವೊಂದು ಟೈಮು. ಸೊ ನಾನು ಕೂಡ ಬೆಳಗ್ಗೆ ಒಂದು ಸ್ವಲ್ಪ ಸೋಂಪು ಕಾಳು ಹಾಕ್ಕೊಂಡು ನೀರನ್ನ ಕುಡಿದ್ಬಿಟ್ಟು ಅದು ಬಿಸಿ ಆಗೋಷ್ಟರಲ್ಲಿ ಅಕ್ಕಿಗೂ ಇಟ್ಬಿಟ್ಟೆ. ನೆಕ್ಸ್ಟು ಸ್ವಲ್ಪ ಬೆಲ್ಲದ ಟೀನ ಇಟ್ಕೊಂಡು ಕುಡಿದ್ಬಿಟ್ಟು ಇವತ್ತು ಏನು ತಿಂಡಿ ಮಾಡೋದು ಅಂತಲೇ ಒಂದು ಸ್ವಲ್ಪ ಹೊತ್ತು ತಲೆ ಕೆಡಿಸ್ಕೊಂಡೆ. ಆಮೇಲೆ ಫ್ರಿಜ್ಜಲ್ಲಿ ನೋಡಿದೆ, ಒಂದೇ ಒಂದು ಕ್ಯಾಪ್ಸಿಕಮ್ ಇತ್ತು. ಮಂತ್ ಎಂಡ್ ಆಗಿರೋದ್ರಿಂದ ಗ್ರಾಸರೀಸು ಮತ್ತು ತರಕಾರಿಗಳು ಎಲ್ಲ ಸ್ವಲ್ಪ ಕಡಿಮೆ ಇದೆ. ಸೊ ಸ್ಯಾಲ್ರಿ ಆಗೋ ತನಕ ಏನಿರುತ್ತೋ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಯಾಪ್ಸಿಕಮ್ ಇದೆಯಲ್ಲ ಅಂತ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಒಂಥರ ನಾವು ಈ ಪುಳಿಯೋಗರೆ ಗೊಜ್ಜೆಲ್ಲ ಮಾಡ್ತೀವಲ್ವ ಅದೇ ರೀತಿ. ಬಟ್ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಪೌಡರ್, ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು. ಸುನಿ ಯೂಶ್ವಲ್ ಆಗಿ ಕ್ಯಾಪ್ಸಿಕಮ್ ಅಷ್ಟು ಇಷ್ಟಪಡಲ್ಲ, ಬಟ್ ಇವತ್ತು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತಿಂದರು. ಥ್ಯಾಂಕ್ ಯು ಫಾರ್ ವಾಚಿಂಗ್.